ಅರ್ಜುನ್ ಅಂತ. ಇವನು 10th ಓದ್ತಾ ಇರ್ತಾನೆ. ಅವನ ಸ್ಕೂಲ್ನಲ್ಲಿ ಎಲ್ರಿಗೂ ಇಷ್ಟ ಆಗಿರೋ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿರ್ತಾನೆ. ಮನೇಲೂ ಕೂಡ ಅರ್ಜುನ್ ಎಲ್ರಿಗೂ ಮುದ್ದಿನ ಮಗ ಆಗಿರ್ತಾನೆ. ಒಂದಿನ ಅರ್ಜುನ್ ಮತ್ತೆ ಅವನಮ್ಮ ಮಾರ್ಕೆಟಿಗೆ ಹೋಗಿರ್ತಾರೆ. ಲೋ ಅರ್ಜುನ್, ಎಷ್ಟೊತ್ತು ಮಾಡ್ತೀಯೋ? ಬೇಗ ಬೇಗ ಬಾರೋ. ಅಲ್ಲೇನ್ ಮಾಡ್ತಿದ್ಯಾ? ಲೇಟ್ ಆಗುತ್ತೆ ಕಣೋ, ಮನೇಲಿ ಅಪ್ಪ ಬೈತಾರೆ. ಬಾ ಬೇಗ ಹೋಗೋಣ. ಇರಮ್ಮ ಬಂದೆ. ನೀನು ನಿಧಾನ ಹೋಗ್ತಾ ಇರು, ನಾನು ಬರ್ತೀನಿ ಬೇಗ. ಲೋ ಅರ್ಜುನ್, ನಿನಗೆ ನಾಡಿದ್ದು ಎಕ್ಸಾಮ್ ಇಲ್ವೇನೋ? ಬಾರೋ, ಓದ್ಕೊಳ್ಬೇಕು ತಾನೇ. ಅಲ್ಲಿ ಕುತ್ಕೊಂಡು ಏನು ನೋಡ್ತಾ ಇದೆಯೋ? ಅಯ್ಯೋ, ಈ ಅಮ್ಮ ನನ್ನ ಬಿಡೋ ಹಾಗೆ ಕಾಣ್ತಾನೆ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಇಲ್ಲಿಗೆ ವಾಪಸ್ ಬರ್ತಾಳಷ್ಟೇ. ಸರಿ ನಡಿಯಮ್ಮ ಹೋಗೋಣ. ಅಲ್ಲೇನೋ ನೋಡ್ತಿದ್ದೆ? ಬಾ ಅಂದ್ರೂ ಬರ್ದೆ ಏನೋ ಸಂಶೋಧನೆ ಮಾಡ್ತಿದ್ದೆ ಅಲ್ಲಿ. ಅದು ಅಮ್ಮ, ಏನಿಲ್ಲ ಅಮ್ಮ, ಲೇಟ್ ಆಗುತ್ತೆ, ಬಾ ಹೋಗೋಣ. ಅಪ್ಪ ಬೈತಾರೆ. ಅದು ನನಗೆ ಓದೋಕ್ಕಿದೆ, ಎಕ್ಸಾಮ್ ಬೇರೆ. ಬಾ ಬಾ ಹೋಗೋಣ ಬೇಗ. ಸುಮಿತ್ರಾ ಎಷ್ಟೇ ಕೇಳಿದ್ರು ಅರ್ಜುನ್ ಮಾರ್ಸಿ ಮನೆ ಕರ್ಕೊಂಡು ಹೋಗ್ತಾನೆ. ಅರ್ಜುನ್ ಮತ್ತೆ ಸುಮಿತ್ರಾ ಇಬ್ರು ಮನೆಗೆ ಬರ್ತಾರೆ. ಮನೆಗೆ ಬಂದ ಕೊನೆ ಅರ್ಜುನ್ ತನ್ನ ರೂಮ್ ಒಳಗೆ ಹೋಗ್ತಾನೆ. ಹೇ ಹುಡುಗಿ, ಯಾರು ನೀನು? ಮುದ್ದು ಮುಖದ ಚೆಲುವೆ, ಕಪ್ಪು ಕಣ್ಣಿನ ಕೆಂಪು ತುಟಿಗಳ ಮುದ್ದು ನಗುವಿನ ಸುಂದರಿಯೇ, ಯಾರು ನೀನು? ನಿನ್ನ ಈ ಮುಗ್ಧ ನಗುವಿಗೆ ನನ್ನ ಮನಸ್ಸೇ ಸೋತು ಶರಣಾಗಿದೆ ಎಂದು ನೀ ನನ್ನ ಸನಿಹ ಬಂದು ಸಂತೈಸುವೆ. ಹೌದು ಕಣೆ ಹುಡುಗಿ, ನಿನ್ನ ಫೋಟೋ ಅಲ್ಲೇ ನೋಡಿ ಕಳೆದೋದೆ. ಯಾವ ಹುಡುಗಿನೂ ಮಾತೇ ಆಡಿಸ್ತಾ ಇರೋ ನನಗೆ ನಿನ್ನ ಆ ಮುಗ್ಧ ನಗು ನೋಡಿ ಸೋತೆ ಹೋದೆ. ಹೇ, ಎಲ್ಲಿದೆಯೇ ಹುಡುಗಿ? ನಿನ್ನ ಹೆಸರೇನು? ನಿಂದು ಯಾವ ಊರು? ನೀನು ಯಾವಾಗ ಸಿಗ್ತೀಯೇ ನನಗೆ? ಯಾಕೋ ನನ್ನ ನೋಡಬೇಕು ಅನ್ನಿಸ್ತಾ ಇದೆ ಕಣೆ. ನಿನ್ನ ಹತ್ರ ಮಾತಾಡಬೇಕು ಅನ್ನಿಸ್ತಾ ಇದೆ. ನೀನು ಈ ಫೋಟೋ ನೋಡ್ದಾಗಿಂದ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ ಕಣೆ. ಎಲ್ಲೇ ಇದ್ರೂ ನನ್ನ ಹತ್ರ ಬಾರೆ. ಅರ್ಜುನ್ ಅಮ್ಮನ ಜೊತೆ ಮಾರ್ಕೆಟಿಗೆ ಹೋದಾಗ ಒಂದು ಹುಡುಗಿ ಫೋಟೋ ಸಿಕ್ಕಿರತ್ತೆ. ಆ ಹುಡುಗಿ ಫೋಟೋದಲ್ಲಿ ತುಂಬಾ ಮುದ್ದಾಗಿರ್ತಾಳೆ. ಅರ್ಜುನ್ 10th ಸ್ಟೂಡೆಂಟ್. ಆ ಏಜ್ನಲ್ಲಿ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ರಿಗೂ ಮನಸ್ಸು ತುಂಬಾ ಚಂಚಲವಾಗಿರುತ್ತೆ. ಯಾರಾದ್ರೂ ಚೂರು ನಮ್ಮ ಹತ್ರ ಚೆನ್ನಾಗಿ ಮಾತಾಡಿದ್ರೆ ಸಾಕು, ಅವರೇ ಇಷ್ಟ ಆಗೋಗ್ತಾರೆ. ಆ ಥರದ ವಯಸ್ಸದು. ಅರ್ಜುನ್ ಕೂಡ ಅದೇ ವಯಸ್ಸಿನವನಾಗಿರ್ತಾನೆ. ಹಾಗಾಗಿನೋ ಏನೋ ಅರ್ಜುನ್ಗೆ ಆ ಹುಡುಗಿ ಫೋಟೋ ನೋಡಿ ತುಂಬಾ ಇಷ್ಟ ಆಗ್ತಾಳೆ. ಅವನು ಆ ಫೋಟೋ ನೋಡಿನೇ ಅವಳನ್ನ ಪ್ರೀತಿಸೋಕೆ ಶುರು ಮಾಡ್ತಾನೆ. ಆ ಫೋಟೋನ ತುಂಬಾ ಜೋಪಾನವಾಗಿ ಇಟ್ಕೊಂಡಿರ್ತಾನೆ. ಹೀಗೆ ದಿನ ಕಳೀತಾ ಇರುತ್ತೆ. ಅರ್ಜುನ್ 10th ಮುಗಿಸಿ PU ಮುಗಿಸಿ BA ವ್ಯಾಸಂಗ ಮಾಡ್ತಾ ಇರ್ತಾನೆ. ಅರ್ಜುನ್ ಅವಾಗಿನ ಹಾಗೇನೆ ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿರ್ತಾನೆ. ಹಾಗೆ ಕಾಲೇಜ್ನಲ್ಲಿ ಎಲ್ರಿಗೂ ಇಷ್ಟ ಆಗೋ ಹುಡುಗನೂ ಹೌದು. ಕಾಲೇಜ್ನಲ್ಲಿ ಎಲ್ರಿಗೂ ಇಷ್ಟ ಆಗಿದ್ದಾನೆ ಅಂದ್ರೆ ಹುಡುಗಿರಿಗೂ ಇಷ್ಟ ಆಗೇ ಆಗ್ತಾನೆ. ಹೀಗೆ ಒಂದಿನ ಕಾಲೇಜ್ನಲ್ಲಿ ಲೋ ಅರ್ಜುನ್, ಸುಮಾ ಬರ್ತಿದ್ದಾಳೆ ಕಣೋ ನಮ್ಮ ಕಡೆನೇ. ಛೇ, ಅವಳೇನಕ್ಕೆ ಬರ್ತಿದ್ದಾಳೋ? ಸುಮ್ಮನೆ ನನ್ನ ತಲೆ ತಿಂತಾಳೆ. ಹಾಗೆ ನನ್ನಿಂದ ಅವಳಿಗೂ ಹೊರಟಾಗುತ್ತೆ ಕಣೋ. ಥೋ. ಅರ್ಜುನ್ ಹೀಗೆ ಹೇಳ್ತಿರ್ತಾನೆ. ಸುಮಾ ಅಲ್ಲಿಗೆ ಬರ್ತಾಳೆ. ಹಾಯ್ ರವಿ. ಹಾಯ್ ಅರ್ಜುನ್. ಹಾಯ್ ಸುಮಾ. ರವಿ, ನಾನು ಅರ್ಜುನ್ ಹತ್ರ ಸ್ವಲ್ಪ ಮಾತಾಡಬೇಕು. ಪ್ಲೀಸ್ ಸ್ವಲ್ಪ ನೀನು. ಸರಿ ಸರಿ, ನನಗೆ ಅರ್ಥ ಆಯಿತು, ನಾನು ಹೋಗ್ತೀನಿ, ನೀವು ಮಾತಾಡ್ಕೊಳ್ಳಿ. ಅರ್ಜುನ್, ಐ ಲವ್ ಯು ಕಣೋ. ನೀನಂದ್ರೆ ನನಗೆ ತುಂಬಾ ಇಷ್ಟ. ಪ್ಲೀಸ್ ನನ್ನ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ. ಪ್ಲೀಸ್ ಸುಮಾ, ನನಗಿಷ್ಟ ಇಲ್ಲ. ನಾನು ಅವತ್ತೂ ಅದನ್ನೇ ಹೇಳಿದ್ದೀನಿ, ಇವತ್ತು ಇದನ್ನೇ ಹೇಳ್ತೀನಿ. ನೀನು ಎಷ್ಟು ಸಲ ಕೇಳಿದ್ರು ನನ್ನ ಉತ್ತರ ಬದಲಾಗಲ್ಲ. ನನಗೆ ನೀನು ಇಷ್ಟ ಇಲ್ಲ. ಸರಿ ಅರ್ಜುನ್, ನಾನು ನಿನಗೆ ಯಾಕೆ ಇಷ್ಟ ಆಗ್ತಿಲ್ಲ, ನೀನು ನನ್ನ ಯಾಕೆ ಇಷ್ಟಪಡ್ತಿಲ್ಲ ಅಂತ ರೀಸನ್ ಹೇಳು. ನಿನಗೆ ಹೇಗೆ ಬೇಕೋ ನಾನು ಹಾಗೆ ಇರ್ತೀನಿ. ನಿಂಗೆ ನಾನು ಹೇಗೆ ಇಷ್ಟನೋ ಹಾಗೆ ಬದಲಾಗ್ತೀನಿ. ಸುಮಾ ಎಷ್ಟೇ ಕೇಳಿದ್ರು ಅರ್ಜುನ್ ಏನು ಮಾತಾಡದೆ ಅಲ್ಲಿಂದ ಹೊರಟೋಗ್ತಾನೆ. ಅರ್ಜುನ್ ತುಂಬಾ ಬೇಜಾರು ಮಾಡ್ಕೊಂಡು ರೂಮಿಗೆ ಬರ್ತಾನೆ. ರೂಮಿಗೆ ಬಂದು ಮಾರ್ಕೆಟ್ನಲ್ಲಿ ಸಿಕ್ಕಿರೋ ಹುಡುಗಿ ಫೋಟೋ ಇಟ್ಕೊಂಡು, ಎಲ್ಲಿದೆಯಾ ಹುಡುಗಿ ನೀನು? ನನಗೆ ಯಾವಾಗ ಸಿಗ್ತೀಯಾ? ಎಷ್ಟು ವರ್ಷ ಆಯಿತು ಹೇಳು ನಾನು ನಿನ್ನ ಹುಡುಕ್ತಾ. ಆದರೆ ಯಾಕೆ ಇನ್ನೂ ಸಿಕ್ಕಿಲ್ಲ? ನನಗೆ ಇಷ್ಟನೇ ಆಗದೆ ಇರೋ ಯಾರ್ಯಾರೋ ಬಂದು ನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಆದರೆ ನಾನು ಇಷ್ಟಪಡ್ತಿರೋ ನೀನೇ ನನ್ನ ಕಣ್ಮುಂದೆ ಬರ್ತಿಲ್ವಲ್ಲೇ. ಏ ಹುಡುಗಿ, ಯಾವಾಗ ಸಿಗ್ತೀಯ ನನಗೆ? ನೀನು ನನಗೆ ಎಷ್ಟೇ ಲೇಟಾಗಿ ಸಿಕ್ಕರು ನಿನ್ನ ಮೇಲಿರೋ ಪ್ರೀತಿ ಸ್ವಲ್ಪನೂ ಕಡಿಮೆ ಆಗಲ್ಲ ಕಣೆ. ನಿನ್ನ ಪ್ರತಿ ಸಲ ನೋಡಿದಾಗಲೂ ನನಗೆ ನಿನ್ನ ಮೇಲಿರೋ ಪ್ರೀತಿ ಇನ್ನೂ ಹೆಚ್ಚಾಗ್ತಾ ಇದೆ ಕಣೆ. ಯಾವಾಗ ಸಿಗ್ತೀಯ ನನ್ನ ಮನದರಿಸಿ? ಅರ್ಜುನ್ಗೆ ಹರೆಯದ ವಯಸ್ಸಿನಲ್ಲೇನೋ ಪ್ರೀತಿ ಆಗಿರೋದು ನಿಜ.
ಆದರೆ ಅದು ಮನಸ್ಸಿನ ಚಂಚಲತೆ ಹೋಗುವವರೆಗೂ ಮಾತ್ರ ಸೀಮಿತ ಆಗಿರಲ್ಲ. ತನ್ನ ಪ್ರೀತಿ ಆ ಹುಡುಗಿ ಮುಖ ನೋಡಿದಾಗೆಲ್ಲ ಅವನಿಗೆ ಇನ್ನೂ ಹೆಚ್ಚಾಗ್ತಾನೆ ಇರುತ್ತೆ. ಆ ಮನಸ್ಸಿನ ಪ್ರೀತಿನಲ್ಲೇ ಕಾಲೇಜ್ ದಿನಗಳನ್ನು ಮುಗಿಸಿರ್ತಾನೆ. ಅರ್ಜುನ್ಗೆ ಒಂದೊಳ್ಳೆ ಕಂಪ್ನಿನಲ್ಲಿ ಪ್ಲೇಸ್ಮೆಂಟ್ ಆಗಿರುತ್ತೆ. ಅವನಿಗೆ ಕಾಲೇಜ್ನಲ್ಲಿ ಅವತ್ತೇ ಲಾಸ್ಟ್ ದಿನ ಆಗಿರುತ್ತೆ. ಅರ್ಜುನ್ ಮತ್ತೆ ರವಿ ಒಂದು ಕೆಫೆನಲ್ಲಿ ಮಾತಾಡ್ತಾ ನಿಂತಿರ್ತಾರೆ. ಅಲ್ಲಿಗೆ ಸುಮಾ ಬರ್ತಾಳೆ. ಅರ್ಜುನ್, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಲಾಸ್ಟ್ ಟೈಮ್ ಕಣೋ, ಒಂದ್ಸಲ ಮಾತಾಡೋ ಪ್ಲೀಸ್ ಕಣೋ. ಸರಿ ಸರಿ, ನನಗೆ ಅರ್ಥ ಆಯ್ತು, ನಾನು ಹೊರಡ್ತೀನಿ ಇನ್ನು. ಬೇಡ ರವಿ, ಪರವಾಗಿಲ್ಲ, ನೀನು ಇಲ್ಲೇ ಇರು. ನನಗೆ ಗೊತ್ತು ಅದೇ ಉತ್ತರ ಸಿಗುತ್ತೆ ಅಂತ. ಬೇರೆ ಯಾವುದು ಹೊಸ ಉತ್ತರ ನನಗೆ ಸಿಗಲ್ಲ ಅಂತ ಗೊತ್ತು ನನಗೆ. ಆಗಿದ್ಮೇಲೆ ಮತ್ತೆ ಯಾಕೆ ಬಂದೆ ಸುಮಾ? ನನ್ನ ಉತ್ತರ ನಿನಗೆ ಯಾವಾಗಲೂ ಹೇಳಿದ್ದೀನಿ ತಾನೇ. ಅರ್ಜುನ್ ಪ್ಲೀಸ್ ಕಣೋ, ಅರ್ಥ ಮಾಡ್ಕೊಳ್ಳೋ ನನ್ನ. ಇವತ್ತು ಕಾಲೇಜ್ ಮುಗೀತು, ಇನ್ಯಾವತ್ತೂ ನಾನು ನೀನು ಸಿಗೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇರೋದು ಕಣೋ, ಇವಾಗಲಾದರೂ ಒಪ್ಕೊಳ್ಳೋ ನನ್ನ. ಯಾಕೆ ಹಾಗೆ ಅನ್ಕೋತೀಯ ಸುಮಾ? ಒಳ್ಳೆ ಫ್ರೆಂಡ್ಸ್ ಆಗಿರೋಣ, ಫ್ರೆಂಡ್ಸ್ ಆಗಿ ಮತ್ತೆ ಮೀಟ್ ಆಗೋಣ, ಅದರಲ್ಲೇನಿದೆ? ನೋಡು ಅರ್ಜುನ್, ನೀನು ನನ್ನ ಫ್ರೆಂಡ್ ಅನ್ಕೊಂಡಿರ್ಬೋದು, ಆದರೆ ನಾನು ಯಾವತ್ತೂ ನಿನ್ನ ಫ್ರೆಂಡ್ ಅನ್ಕೊಳ್ಳಲ್ಲ. ನನ್ನ ಮನಸ್ಸಲ್ಲಿ ಆ ಭಾವನೆ ಬರೋದೂ ಇಲ್ಲ. ನಾನು ಇನ್ಯಾವತ್ತೂ ನಿನ್ನ ಮೀಟ್ ಮಾಡಲ್ಲ ಅರ್ಜುನ್. ಹಾಗಾದರೆ ನಿನ್ನಿಷ್ಟ ಸುಮಾ. ನೀನು ನನಗೆ ಫ್ರೆಂಡ್ ಆಗಿ ಯಾವಾಗ ಸಿಕ್ಕರೂ ನನಗೆ ಖುಷಿನೇ. ಯಾಕಂದರೆ ನನಗೆ ನಿನ್ನ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ಸರಿ ಅರ್ಜುನ್, ಈ ಸುಮಾ ನಿನಗಿನ್ಯಾವತ್ತೂ ತೊಂದರೆ ಕೊಡಲ್ಲ. ಗುಡ್ ಬೈ. ಸುಮಾ ಬೇಜಾರು ಮಾಡ್ಕೊಂಡು ಅಳ್ತಾ ಅಲ್ಲಿಂದ ಹೊರಟೋಗ್ತಾಳೆ. ಸುಮಾ ಬೇಜಾರ್ನಲ್ಲಿ ಹೋಗಿದ್ನ ನೋಡಿ ರವಿ. ಅರ್ಜುನ್, ನಿನ್ಗೇನಾದರೂ ಹುಚ್ಚಿಡ್ದಿದ್ಯೇನೋ? ಪಾಪ ಅವಳನ್ನ ಬೇಜಾರು ಮಾಡಿ ಕಳ್ಸಿದ್ಯಲ್ಲ. ಅವಳಿಗೇನೋ ಕಡಿಮೆ ಆಗಿದೆ, ಅಂದ ಚಂದ ಶ್ರೀಮಂತಿಕೆ ಎಲ್ಲ ಇದ್ರೂ ಅವಳು ಬಂದು ನಿನ್ನ ಪ್ರೀತಿ ಮಾಡಿದ್ಲು. ಆದರೆ ನೀನೇನು ಮಾಡಿದ್ಯೋ? ಛೇ, ನಿನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋಕೆ ನಂಗೊಂಥರ ಅನ್ನಿಸ್ತಿದೆ. ರವಿ ಅರ್ಜುನ್ಗೆ ತುಂಬಾ ಬೈತಾನೆ. ರವಿ ಎಲ್ಲಾ ಮಾತುಗಳನ್ನ ಕೇಳಿಸ್ಕೊಂಡ ಅರ್ಜುನ್ ತನ್ನ ಪ್ರೀತಿ ಬಗ್ಗೆ ಗೆಳೆಯನ ಹತ್ರ ಮನಸ್ಸು ಬಿಚ್ಚಿ ಮಾತಾಡ್ತಾನೆ. ಏನು, ಒಂದು ಫೋಟೋ ನೋಡಿ ಲವ್ ಮಾಡ್ತಿದ್ಯಾ ನೀನು ಅವಳನ್ನ? ನಿನ್ಗೇನು ಹುಚ್ಚೇನೋ? ಪ್ರೀತಿ ಮಾಡ್ತಿದ್ದೀನಿ ಅಂತಿದ್ಯಲ್ಲ. ಅಲ್ಲ, ಅವಳು ಯಾರು, ಎಲ್ಲಿಂದ ಬಂದ್ಲು, ಏನು ಹೆಸರು ಏನು ಗೊತ್ತಿಲ್ದೇನೆ ಇಷ್ಟು ದಿನಾನೇ ಸಿಗ್ದಿದ್ದೋಳು ಇನ್ಮೇಲೆ ಸಿಗ್ತಾಳೆ ಅಂತೀಯ ನಿನಗೆ? ನನಗೆ ಸಿಗ್ತಾಳೆ ಕಣೋ. ಅದು ಬೇರೆ, ನನಗೆ ಅವಳ ಮೇಲಿನ ಪ್ರೀತಿ ಸ್ವಲ್ಪನೂ ಕಡಿಮೆ ಆಗಿಲ್ಲ ಕಣೋ. ಅವಳನ್ನ ಈಗ ನೋಡಿದ್ರೂ ಇನ್ನೂ ಹೆಚ್ಚಾಗ್ತಾನೆ ಇದೆ ಪ್ರೀತಿ, ಬಿಟ್ಟರೆ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವಳು ಸಿಕ್ಕೇ ಸಿಗ್ತಾಳೆ ಅನ್ನೋ ನಂಬಿಕೆ ಇದೆ ಕಣೋ ನನಗೆ. ಲೋ, ಏನೋ ಮಾತಾಡ್ತಾ ಇದೆಯಾ? ಏನಾಗಿದೆಯೋ ನಿನಗೆ? ಅವಳು ಯಾರು ಅಂತಾನೆ ಗೊತ್ತಿಲ್ಲ ನಿನಗೆ, ಇನ್ನು ಹೇಗೋ ಸಿಗ್ತಾಳೆ? ಹುಚ್ಚನ ಥರ ಮಾತಾಡ್ತಿದ್ಯಲ್ಲ. ರವಿ ಎಷ್ಟೇ ಹೇಳಿದ್ರು ಅರ್ಜುನ್ ತನ್ನ ಪ್ರೀತಿನ ಮರೆಯೋಕೆ ರೆಡಿ ಇರಲ್ಲ. ಅರ್ಜುನ್ ತನ್ನ ಮನಸ್ಸಿನ ಪ್ರೀತಿನಲ್ಲೇ ಎಜುಕೇಶನ್ ಎಲ್ಲ ಮುಗಿಸಿ ಒಂದೊಳ್ಳೆ ಕಂಪ್ನಿನಲ್ಲಿ ಕೆಲಸನೂ ಮಾಡ್ತಾ ಇರ್ತಾನೆ. ಮಗ ಎಜುಕೇಶನ್ ಎಲ್ಲ ಮುಗಿಸಿ ಒಂದೊಳ್ಳೆ ಜಾಬ್ ಮಾಡ್ತಾ ಇದ್ದಾನೆ ಅಂತ ಮನೇಲಿ ಅಪ್ಪ ಅಮ್ಮ ಮಗನ ಮದುವೆ ಪ್ರಸ್ತಾಪ ಮಾಡ್ತಾರೆ. ಏನಂಟಿ, ಅರ್ಜೆಂಟ್ ಬರೋಕೆ ಹೇಳಿದ್ರಲ್ಲ, ಏನು ವಿಷಯ? ನೋಡಪ್ಪ, ನಿನ್ನ ಫ್ರೆಂಡ್ನ ಮದುವೆ ಮಾಡ್ಕೊಳ್ಳೋ ಅಂದರೆ ಫೋಟೋ, ಹುಡುಗಿ, ಪ್ರೀತಿ ಅಂತ ಕತೆ ಹೇಳ್ತಿದ್ದಾನೆ ಇವಾಗ. ನಾವು ಸಾಯೋಕ್ಕೂ ಮುಂಚೆ ಮದುವೆ ಆಗ್ತಾನೋ ಅಥವಾ ಅಡ್ರೆಸ್ ಇಲ್ದಿರೋ ಹುಡುಗಿ ಹುಡ್ಕೊಂಡು ಹೋಗ್ತಾನೋ? ಸ್ವಲ್ಪ ಕೇಳಿ ಹೇಳಪ್ಪ ನಮಗೆ. ಅಮ್ಮ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯಾ? ಆಂಟಿ, ನೀವು ಬೇಜಾರು ಮಾಡ್ಕೊಳ್ಬೇಡಿ, ನಾನು ಮಾತಾಡ್ತೀನಿ ರೀ. ನೋಡೋ, ನಿನ್ನ ಹುಚ್ಚ ಪ್ರೀತಿನ ಮರೆತು ಅಪ್ಪ ಅಮ್ಮ ಹೇಳ್ದಂಗೆ ಮದುವೆ ಆಗು. ನೀನಂತೂ ಆ ಫೋಟೋ ಹಿಡ್ಕೊಂಡು ಕೊರಗ್ತಾ ಇದೀಯ ದಿನಾಲು. ಪಾಪ ನಿನ್ನ ಹೆತ್ತು ತಪ್ಪಿಗೆ ನಿನ್ನ ಅಪ್ಪ ಅಮ್ಮನ ಯಾಕೋ ಕೊರಗಿಸ್ತಾ ಇದೀಯಾ ಡೈಲಿ? ನೋಡು ಅರ್ಜುನ್, ನಾನು ಹೇಳ್ದಷ್ಟು ಕೇಳು. ಅಪ್ಪ ಅಮ್ಮ ಹೇಳ್ದಾಗೆ ನೀನು ಮದುವೆ ಆಗು. ನಿನ್ನ ಹುಚ್ಚು ಪ್ರೀತಿನ ಮರ್ತು ಬಿಡು ಇವತ್ತಿಗೆ. ಮನೇಲಿ ಎಲ್ಲರೂ ಒತ್ತಾಯಕ್ಕೆ ಅರ್ಜುನ್ ಮನ್ಸಿಲ್ದಿದ್ರು ಮದುವೆಗೆ ಒಪ್ಕೊಳ್ಬೇಕಾಗುತ್ತೆ. ಎಲ್ಲರೂ ಒಪ್ಪಿ ಮದುವೆನೂ ಆಗುತ್ತೆ. ಆದ್ರೆ ಅರ್ಜುನ್ ತನ್ನ ಹೆಂಡತಿ ಜೊತೆ ಪ್ರೀತಿಯಿಂದ ಇರೋಕೆ ಅವನ ಮನಸ್ಸು ಒಪ್ತಾ ಇರಲ್ಲ. ಹೀಗೆ ಒಂದಿನ ಅರ್ಜುನ್ ರೂಮ್ನಲ್ಲಿ ಹಳೆ ಹುಡುಗಿ ಫೋಟೋ ಇಟ್ಕೊಂಡು, ಏ ಹುಡುಗಿ, ಯಾಕೆ ಹೀಗೆ ಮಾಡಿದೆ? ನಾನು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೆ, ಆದರೆ ಕೊನೆಗೂ ನೀನು ನನಗೆ ಸಿಕ್ಕೇ ಇಲ್ವಲ್ಲೇ. ನಿನ್ನ ಮದುವೆ ಆಗಿ ಲೈಫ್ ಲಾಂಗ್ ನಾನು ನಿನ್ನ ಜೊತೆನೇ ಬದುಕಬೇಕು ಅಂತ ಏನೇನೋ ಆಸೆ ಇತ್ತು ಕಣೆ. ಆದರೆ ಈಗ ನೋಡಿದ್ರೆ ನಿನ್ನ ಜಾಗಕ್ಕೆ ಬೇರೆ ಯಾರೋ ಬಂದಿದ್ದಾರೆ. ನನಗೆ ಅವಳ ಜೊತೆ ಇರೋಕೆ ಆಗ್ತಾ ಇಲ್ಲ ಕಣೆ. ನಿನ್ನ ಮರೆತು ಹೇಗಿರಲೆ ನಾನು? ಯಾಕೆ ಹೀಗೆ ಮಾಡಿದೆ?
ಅರ್ಜುನ್ ತನ್ನ ಮನಸ್ಸಿನ ಹುಡುಗಿ ಜೊತೆ ಮಾತಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ತನ್ನ ಹೆಂಡತಿ ಶ್ರುತಿ ಅಲ್ಲಿಗೆ ಬರ್ತಾಳೆ. ರೀ, ಈ ಫೋಟೋ ನಿಮ್ಗೆಲ್ಲಿ ಸಿಕ್ತು? ಎಲ್ಲೋ ಸಿಕ್ತು, ಯಾಕೆ ಹೇಳು, ನಿನಗೆ ಗೊತ್ತಾ? ರೀ, ಇದು ನನ್ನ ಫೋಟೋ ಕಣ್ರಿ. ನಾನು 8th ಸ್ಟ್ಯಾಂಡರ್ಡಲ್ಲಿ ಇರ್ತಾ ಕಳ್ಕೊಂಡಿದ್ದು ಕಣ್ರಿ. ಸಿಕ್ಕೇ ಇಲ್ಲ ನನಗೆ. ನಿಮ್ಗೆಲ್ಲಿ ಸಿಕ್ತು ರೀ? ಏನು, ಈ ಫೋಟೋನಲ್ಲಿರೋದು ನೀನಾ? ಅಪ್ಪ ದೇವ್ರೆ, ನನ್ನ ಪ್ರೀತಿ ನಿಜ. ಅಂತೂ ನನ್ನ ಪ್ರೀತಿನ ನೀನು ಸೋಲೋಕ್ ಬಿಟ್ಟಿಲ್ಲ. ತುಂಬ ಥ್ಯಾಂಕ್ ಯು ದೇವ್ರೆ. ಅರ್ಜುನ್ ತನ್ನ ಹೆಂಡತಿ ಹತ್ರ ತನ್ನ ಪ್ರೀತಿ ಬಗ್ಗೆ ಎಲ್ಲಾನು ಹೇಳ್ಕೊಳ್ತಾನೆ. ಅಂತೂ ಅರ್ಜುನನ ಪ್ರಾಮಾಣಿಕ ಪ್ರೀತಿ ಅವನಿಗೆ ಸಿಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.